ಒಂದೇ ದಿನಕ್ಕೆ ಸೀಮಿತವಾಗಿದೆ ಕಸದ ಬಗ್ಗೆ ಜಿಬಿಎಯ ರೋಷ. ಬೆಂಗಳೂರಿನಲ್ಲಿ ಮುಂದುವರೆದ ಕಸ ಎಸೆಯೋ ಚಾಳಿ. ರಸ್ತೆ ಬದಿಯಲ್ಲಿ ಕಸ ಮಾತ್ರವಲ್ಲ, ಬೆಡ್ ಸಹ ಎಸೆದು ಮೊಂಡಾಟವನ್ನು ಮಾಡಲಾಗಿದೆ. ಡಬಲ್ ಬೆಡ್ ತಂದು ರಸ್ತೆ ಬದಿಗೆ ಎಸೆದು ಹೋಗಿದ್ದಾನೆ ಯುವಕ. BTM ಲೇಔಟ್ನಲ್ಲಿ ಸ್ಕೂಟರ್ನಲ್ಲಿ ಬಂದು ಕಸ ಎಸೆದ ವೃದ್ಧ. ಥ್ರೋಬಾಲ್ನಂತೆ ಎಸೆದ ಕಸವನ್ನು ಬಾಲಕ ಒಬ್ಬ. ಆರಂಭದ ಶೂರತ್ವಕ್ಕೆ ಕಸ ಸುರಿಯುವ ಅಭಿಯಾನ ಸೀಮಿತವಾಗೋಗಿದೆ. ನೋಡಿ, ಆತ ಬೆಡ್ ತೊಗೊಂಬಂದು ರಸ್ತೆ ಮಧ್ಯದಲ್ಲಿ, ಅಂದರೆ ರಸ್ತೆ ಕಾರ್ನರಲ್ಲಿ ಬೆಡ್ ಇಟ್ಬಿಟ್ಟು ಹೋಗ್ತಾ ಇದ್ದಾನೆ. ಕಸ ಈಗ ಇನ್ನೊಂದು ಕಡೆ BTM ಲೇಔಟ್ನಲ್ಲಿ ಚೆಂಡ್ರಂತೆ ಎಸ್ತಿದ್ದಾರೆ ಕಸನ. ಒಂದೇ ಒಂದು ದಿನ ಜಿಬಿಯ ರೋಷಾವೇಶ. ಮೊದಲನೇದು ಡಬಲ್ ಬೆಡ್ ತಂದು ಕಸ ಅಂತ ಇಟ್ಟು ಹೋಗಿದ್ದಾರೆ. ಇನ್ನೊಬ್ಬ ಗಾಡೀಲಿ ಬಂದು ಥ್ರೋಬಾಲ್ನಂತೆ ಕಸ ನೆಸಿತಾನೆ. ಇನ್ನೊಂದು ಕಡೆ ಬಾಲಕ ಬಂದು ಕಸದ ಇರೋವಂಥ ಕವರ್ನ ಎಸ್ತ್ಬಿಟ್ಟು ಥ್ರೋಬಾಲ್ ಥರ ಹೋಗಿದ್ದಾನೆ. ಮೊದಲ ದಿನ ಮಾತ್ರ ಕಸ ಎಸೆದವರ ಮನೆಗೆ ಕಸ ಸುರಿದಿತ್ತು BSWML. ನಂತರ ದಂಡಕ್ಕಷ್ಟೇ ಸೀಮಿತವಾಗಿದೆ BSWML ಮಾರ್ಷಲ್ಸ್ಗಳು. ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಸತ್ತರ್ ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸತ್ತರ್, ನೋಡ್ತಾ ಇದ್ದೀವಿ ನಾವು ದೃಶ್ಯಾವಳಿಗಳಲ್ಲಿ ಕೇವಲ ಒಂದೇ ಒಂದು ದಿನ ಇವರ ರೋಷ, ವೇಷ, ಆವೇಶ ಎಲ್ಲಾನು. ಈಗ ಕಸ ಎಸಿತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಮಧುಸೂದನ್, ಯಾವುದೇ ಒಂದು ಯೋಜನೆ ಆಗಲಿ ಕಾರ್ಯಕ್ರಮ ಜಾರಿಯಾಗುವಂತಹ ಮುಂಚೆ ತಾವು ಅದಕ್ಕೆ ಎಷ್ಟು ಪ್ರೀ ಪ್ಲಾನ್ ಮಾಡಿದ್ದೀವಿ, ತಾವೆಷ್ಟು ಪರ್ಫೆಕ್ಟ್ ಆಗಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಇಲ್ಲಿ ಜಿಬಿ ಇಲ್ಲಿ ಮಾಡಿರುವಂತಹ ಎಡವಟ್ಟುಗಳು ಇವತ್ತು ಜಿಬಿಯ ಜೊತೆಗೆ ಜನರು ಈ ರೀತಿ ರಿಯಾಕ್ಟ್ ಆಗೋದಕ್ಕೆ ಕಾರಣ. ಯಾಕಂದ್ರೆ ಯಾವಾಗ ಕಸ ಸುರಿಯುವಂತಹ ಹಬ್ಬ ಶುರುವಾಯ್ತು ಆ ಒಂದು ಸಂದರ್ಭದಲ್ಲಿ ಮರುದಿನ ಅದೊಂದು ರಾಂಗ್ ಆಗಿ ಒಂದು ಪೋಟ್ರೆ ಆಯ್ತು. ರೀಸನ್ ಏನಂದ್ರೆ, ಈಗ ಅಪಾರ್ಟ್ಮೆಂಟ್ಗಳಲ್ಲಿ ಒಂದಿಷ್ಟು ಕಸವನ್ನು ರೋಡ್ ಸೈಡ್ಗೆ ಬಿಸಾಕ್ತಾರೆ, ಅವರು ದೊಡ್ಡ ಮಟ್ಟದಲ್ಲಿ ರೋಡ್ ಸೈಡ್ಗೆ ಬಿಸಾಕ್ತಾರೆ. ಅಂತವರ ಕಸವನ್ನು ಇವರು ಮತ್ತೆ ಅಪಾರ್ಟ್ಮೆಂಟ್ಗೆ ಹೋಗಿ ಸುರಿತಾರ ಅನ್ನೋ ಪ್ರಶ್ನೆ ಜನಸಾಮಾನ್ಯ ಹುಟ್ಕೊಂಡಿತ್ತು. ಯಾರೋ ಬಡಪಾಯಿಗಳಿಗೆ ಮಾತ್ರ ಈ ರೀತಿ ಮಾಡ್ತಾರೆ ಅನ್ನೋ ರೀತಿ ಒಂದು ಮೆಸೇಜ್ ಪಾಸ್ ಆಯ್ತು. ಎರಡನೇದಾಗಿ ಸರ್ಕಾರಿ ಕಚೇರಿಗಳ ಮುಂದೆ ಕೂಡ ದೊಡ್ಡ ಮಟ್ಟದಲ್ಲಿ ಕಸದ ರಾಶಿ ಇತ್ತು. ಅದನ್ನು ಕ್ಲೀನ್ ಮಾಡದೆ ಈ ಜನಸಾಮಾನ್ಯರು ಯಾರು ರೋಡ್ ಸೈಡ್ ಎಸಿತಾರೆ ಅವ್ರನ್ನ ಮಾತ್ರ ಮತ್ತೆ ಸುರಿಯೋದ್ರಿಂದ ಇದೆಲ್ಲೊಂದು ಕಡೆ ನೆಗೆಟಿವ್ ಪೋರ್ಟ್ರೆ ಆಯ್ತು. ಅದನ್ನು ಜನರಿಗೆ ಕನ್ವೆ ಮಾಡುವಲ್ಲಿ ಜಿಬಿಎ ಕೂಡ ವಿಫಲ ಆಯ್ತು. ಇದರ ಮುಂದುವರಿದ ಭಾಗ ಎಂಬಂತ ಇದೀಗ ಜನರು ಇಷ್ಟು ದಿನ ಕಸ ಎಸಿತಿರುವವರು ಇದೀಗ ಬೆಡ್ಶೀಟ್ ಅನ್ನು ಕೂಡ ಎಸಿತಿದ್ದಾರೆ. ಯಾಕಂದ್ರೆ ಅವರಿಗೆ ಒಂಥರ ಅವರು ಒಂದು ಕಡೆ ರೋಷ ಇದೆ, ಮತ್ತೊಂದು ಕಡೆಯಲ್ಲಿ ಜಿಬಿಎ ಅವರು ಕೂಡ ಸರಿಯಾಗಿ ರಿಯಾಕ್ಟ್ ಮಾಡ್ತಾ ಇಲ್ಲ. ಯಾರ್ಯಾರು ಕಸ ಸುರಿತಾರೆ ಅವ್ರನ್ನ ತಂದು ಮತ್ತೆ ಕಸ ಸುರಿತಾರೆ. ಹಾಗಾದ್ರೆ ಕೆಲವೊಂದಿಷ್ಟು ಜನರ ಮನೆ ಎದುರು BBMPಯ ಕಸದ ಗಾಡಿನೇ ಬರಲ್ಲ. ಅಂತವ್ರು ಏನ್ ಮಾಡ್ಬೇಕು ಅಂತ ಅವ್ರಿದೀಗ ಬೇಕಂತಲೇ ತಮ್ಮ ಮನೆಯಲ್ಲಿರುವಂತಹ ವೇಸ್ಟ್ ಆಗಿರೋ ವಸ್ತುಗಳನ್ನು ಹೊರಗಡೆ ತಂದು ಎಸೆಯಕ್ಕೆ ಶುರು ಮಾಡಿದ್ದಾರೆ. ಇದೀಗ ಯಾವಾಗ ಇದು ನೆಗೆಟಿವ್ ಆಗೋ ಶುರು ಆಯ್ತು, ಜಿಬಿಎ ಕೂಡ ಎಚ್ಚೆತ್ತುಕೊಂಡು ಮತ್ತೆ ಅಂದ್ರೆ ಕಸ ಬಿಸಾಕಿದವರನ್ನ ಕಸ ಬಿಸಾಕಿದವ್ರ ಹುಡುಕಿ ಮತ್ತೆ ಕಸ ಬಿಸಾಕುವ ಬದಲು ಅಲ್ಲಿರುವಂತಹ ದಂಡದ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದು ಪ್ರತಿಯೊಬ್ಬರಿಗೆ 10,000 ದಂಡ ಹಾಕುವಂತ ಕೆಲಸವನ್ನು ಮಾಡ್ತಿದೆ. ಇಲ್ಲಿ ಜನರು ಕೂಡ ಅಲರ್ಟ್ ಆಗ್ಬೇಕಾಗುತ್ತೆ. ಯಾಕಂದ್ರೆ ರಸ್ತೆ ಬದಿ ಕಸ ಎದುರಿಂದ ಏನೇನ್ ಸಮಸ್ಯೆ ಆಗ್ತಿದೆ ಅನ್ನೋದನ್ನು ಕೂಡ ಜನರು ಕೂಡ ಅಲರ್ಟ್ ಆಗ್ಬೇಕಾಗುತ್ತೆ. ಜಿಬಿಎ ಕೂಡ ಅದಕ್ಕೆ ತಕ್ಕಂತ ಪ್ಲಾನ್ ಮಾಡ್ಬೇಕಾಗುತ್ತೆ. ಜನರಿಗೆ ಇದರ ಅರಿವನ್ನು ಮೂಡಿಸುವಂತಹ ಒಂದು ಕೆಲಸವನ್ನು ಮೊದಲಿಗೆ ಮಾಡಬೇಕಾಗಿತ್ತು. ನಾವು ಯಾಕೆ ಈ ರೀತಿಯ ಒಂದು ನಿರ್ಧಾರ ತಗೊಂಡಿದ್ದೀವಿ ಅನ್ನೋ ಜನಸಾಮಾನ್ಯರಿಗೆ ಅರ್ಥ ಮಾಡಿಸುವಂತ ಕೆಲಸವನ್ನು ಮಾಡುವ ಮೊದಲೇ ಜಿಬಿಎ ಕೂಡ ನೇರವಾಗಿ ಆಕ್ಷನ್ಗೆ ಹೋಗಿರೋದ್ರಿಂದ ಇದರ ಈಗ ಜನರು ಕೂಡ ರಿಯಾಕ್ಷನ್ ಮಾಡ್ತಾ ಇದೆ. ಇಲ್ಲಿ ಜನರದ್ದು ಕೂಡ ತಪ್ಪಿದೆ, ಜಿಬಿ ಅಧಿಕಾರಿಗಳು ಕೂಡ ತಪ್ಪಿದೆ. ಜನರು ಕೂಡ ರಸ್ತೆ ಬದಿ ಕಸ ಎಸೆಯುವುದನ್ನು ನಿಲ್ಲಿಸಬೇಕಾಗುತ್ತೆ. ಜಿಬಿ ಅಧಿಕಾರಿಗಳು ಕೂಡ ಇದಕ್ಕೆ ತಕ್ಕ ಒಂದು ಪ್ಲಾನ್ ಮಾಡಬೇಕಾಗುತ್ತೆ. ಯಾರ್ಯಾರ ಮನೆ ಹತ್ರ BBMP ಅಂದ್ರೆ ಜಿಬಿಯ ಕಸದ ಲಾರಿ ಅಥವಾ ಕಸದ ವಾಹನ ಹೋಗಲು ಅಲ್ಲಿಗೆ ಅದನ್ನು ವ್ಯವಸ್ಥೆ ಮಾಡುವಂತ ಒಂದು ಕೆಲಸ ಮಾಡಬೇಕಾಗಿದೆ. ಜನರಲ್ಲೂ ಕೂಡ ಇದರ ಬಗ್ಗೆ ಒಂದು ಅರಿವು ಮೂಡಿಸುವಂತ ಕೆಲಸ ಮಾಡಬೇಕಾಗಿದೆ. ಮಧುಸೂದನ್, ಧನ್ಯವಾದ ಸತ್ತರ್ ನಿಮ್ಮ ಮಾಹಿತಿಗೆ.